ಗುಡ್ ಈವ್ನಿಂಗ್ ಎವ್ರಿಬಡಿ. ನಾನು ಗುರು ರಾಘವೇಂದ್ರ ಪ್ರಾಪರ್ಟೀಸಿಂದ ನಂಜನಗೂಡು ಶಶಿ ಮಾತಾಡ್ತಿರೋದು. ಈ ರಸ್ತೆ ಬಂದು ನಂಜನಗೂಡಿಂದ ಯಳಂದೂರಿಗೆ ಹೋಗೋ ರಸ್ತೆ ಇದು. ಈ ರಸ್ತೆ ಇದೆಯಲ್ಲ, ಇದು ಬಂದು ಸರ್ಕಾರಿ ರಸ್ತೆ. ಇದು ತಾರ್ ರೋಡಿಂದ ಜಸ್ಟ್ 1 ಕಿಲೋಮೀಟ್ರ್ ಆಗುತ್ತೆ. ಇದು ಫಾರೆಸ್ಟ್ಗೆ ಹೋಗುವಂಥ ರಸ್ತೆ ಇದು. ನೋಡಿ, ಇಲ್ಲಿ ಒಂದು ಟೋಟಲಿ 1 ಎಕರೆ 38 ಗುಂಟೆ ಒಂದು ಜನರಲ್ ಪ್ರಾಪರ್ಟಿ. ಒಂದು ಬೋರ್ವೆಲ್ ಇದೆ, ಸಪ್ರೇಟ್ TC ಇದೆ, ತೆಂಗು ಹಾಕಿದ್ದಾರೆ. ಎಲ್ಲ ಈ ರೀತಿ ನಾಟಿ ತಳಿ ಇದು. ನುಗ್ಗೆ ಹಾಕಿದ್ದಾರೆ. ಒಂದು ಎಕರೆ 38 ಗುಂಟೆ ಜನರಲ್ ಪ್ರಾಪರ್ಟಿ ಇದು. ಜೊತೆಗೆ ಒಂದು ಹಿಲ್ ವ್ಯೂಸ್ ಇದೆ. ಏನು ಬೆಟ್ಟ ಎಲ್ಲ ಕಾಣ್ತದೆಯಲ್ಲ, ಅದು ಹಿಲ್ ವ್ಯೂಸ್. ಅದು ಎಷ್ಟು ಬರಿದೆ ಟೋಟಲ್? 3 ಇದೆ. ಒಂದ್ರಲ್ಲಿ ಮೋಟ್ರ್ ಇಳಿಸಿಲ್ಲ. 2 ಬೋರ್ ರನ್ನಿಂಗ್. 2 ರನ್ನಿಂಗ್. ಎಷ್ಟು ಇಂಚ್ ನೀರಿದೆ? ಇದ್ರಲ್ಲಿ 1.5 ಇಂಚ್ ಇದೆ, ಅದ್ರಲ್ಲಿ 2.5 ಇಂಚ್ ಇದೆ. ಓಕೆ, ಫೈನ್. ಕೆಳಗಡೆ 2 ಇಂಚ್ ಮೇಲೆ ಬರ್ತದೆ. ಅಂದರೆ ಕಂಪ್ಲೀಟ್ ಪೈಪ್ಲೈನ್ ಮಾಡಿದ್ದೀರಾ? ಹಾಂ, ಕಂಪ್ಲೀಟ್ ಟ್ರಿಪ್ ಆಗಿದೆ. ಸಸಿ ಎಷ್ಟಿವೆ? ಇದು ನುಗ್ಗೆನಾ? ಹಾಂ, ನುಗ್ಗೆ ಒಂದು 500 ಸಸಿ ಇದೆ ಸರ್. ನುಗ್ಗೆ 500 ಇದೆ. ತೆಂಗು ಒಂದು 100 ಇದೆ. ಎಷ್ಟು ವರ್ಷದ್ದು ಇದು? ಇದು 8 ತಿಂಗಳಾಯ್ತು ಹಾಕಿದ್ದು. ಒಂದು 100 ಇದೆಯಾ? 100 ಇದೆ. ಸೊ ಎಲ್ಲ ಕಡೆ ಡ್ರಿಪ್ ಮಾಡಿದ್ದೀರಾ? ಸುತ್ತ ಹಾಕಿದೆ. ಇದು ವಾಸಕ್ಕೆ ಮನೆ? ಹಾಂ, ವಾಸಕ್ಕೆ ಮನೆ ಇದೆ. ನೀವು ತಗೊಂಡು ಎಷ್ಟು ವರ್ಷ ಆಯ್ತು ಸರ್ ಇದು? ತಗೊಂಡಾಯ್ತು ಸರ್, ಫೆಬ್ರವರಿಗೆ ಬಂದು 3 ವರ್ಷ ಆಗುತ್ತೆ. ಓಕೆ. ಸೊ ಟೋಟಲ್ ಇದು 1 ಎಕರೆ 38 ಗುಂಟೆ. ಸೊ ಇದು ರಿಜಿಸ್ಟ್ರೇಷನ್ ಬಂದು ಕುದೇರು, ಬಟ್ ಚಾಮರಾಜನಗರ ಜಿಲ್ಲೆ. ಸೊ ಇದು ನಂಜನಗೂಡಿಂದ ನಾವು ಚಾಮರಾಜನಗರ ಹೋಗೋ NH ಇದೆಯಲ್ಲ, ಆ NH ಇಂದ ಇಲ್ಲಿ ಕರೆಕ್ಟಾಗಿ ಒಂದು 5 ಕಿಲೋಮೀಟ್ರ್ ಆಗುತ್ತೆ. ಜಸ್ಟ್ 5 ಕಿಲೋಮೀಟರ್ಸ್ ಫ್ರಮ್ NH. ಸೊ ಮೈಸೂರಿಂದ ಇಲ್ಲಿಗೆ ಬಂದರೆ ಒಂದು 40 ಕಿಲೋಮೀಟ್ರ್ ಆಗುತ್ತೆ. 40 ಕಿಲೋಮೀಟರ್ಸ್ ಫ್ರಮ್ ಮೈಸೂರು ರಿಂಗ್ ರೋಡ್ ಆ್ಯಂಡ್ 5 or 6 ಕಿಲೋಮೀಟರ್ಸ್ ಫ್ರಮ್ NH. ಸೊ ವ್ಯವಸಾಯ ಮಾಡಲಿಕ್ಕೆ ಮಣ್ಣು ತುಂಬ ಚೆನ್ನಾಗಿದೆ. ರೆಡ್ ಸಾಯಿಲ್ ಇದು. ಇದು ಕೂಡ ಸೆಲ್ಫ್ ಪರ್ಚೇಸ್ಡ್ ಪ್ರಾಪರ್ಟಿ. ಸೊ ತಾರ್ ರೋಡಿಂದ 1 ಕಿಲೋಮೀಟ್ರ್ ಆಗುತ್ತೆ. ಅದು ಫಾರೆಸ್ಟ್ಗೆ ಹೋಗೋ ರಸ್ತೆ. ಅದು ಯಾರ ಜಮೀನು ಮೇಲೆ ಹೋಗುವಂಥ ಅವಶ್ಯಕತೆ ಇಲ್ಲ. ಸಪ್ರೇಟ್ TC ಇದೆ. ಜೀವಾಮೃತ ಮಾಡೋದಕ್ಕಿತ್ತು. ಓಕೆ. ಇದು ಕಂಪ್ಲೀಟ್ ಆರ್ಗ್ಯಾನಿಕಾ? ಆರ್ಗ್ಯಾನಿಕ್. ಓಕೆ. ಜೋಳ ಹಾಕಿದ್ದು. ಹ್ಞೂ. ಜೋಳ ಎತ್ತಾಯ್ತು. ಬಾಳೆ ಹಳೇದು ಹಾಕಿದ್ವಲ್ಲ, ಹಂಗೆ ಗುಂಪಲ್ಲಿ ಹಂಗೆ ಬಿಟ್ಟಿರೋದು. ಓಕೆ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೋಡಿ, ಈ ಕಲ್ಲಿದೆಯಲ್ಲ, ಇದು ಫಾರೆಸ್ಟ್ ಅವ್ರು ಹಾಕಿರುತ್ತೆ. ಇಲ್ಲಿಂದ ಏನು ಈ ರಸ್ತೆ ಬಿಟ್ಟು ಆ ಕಡೆ ಬಲಭಾಗ ಇದೆಯಲ್ಲ, ಇದೆಲ್ಲ ಫಾರೆಸ್ಟ್. ಇದು ಏನು ರಸ್ತೆ ಕಾಣ್ತಾ ಇದೆಯಲ್ಲ, ಇದೆಲ್ಲ ಫಾರೆಸ್ಟು. ಬಟ್ ಈ ರಸ್ತೆಗೂ ಈ ಲ್ಯಾಂಡ್ಗೂ ಸಂಬಂಧ ಇಲ್ಲ. ಬಟ್ ಸಪ್ರೇಟ್ ರಸ್ತೆ ಇದೆ ಇದಕ್ಕೆ. ಟ್ರೆಂಚೆಲ್ಲ ಹೊಡೆದಿದ್ದಾರೆ. ಸೊ ಸುತ್ತ ಬೆಟ್ಟ ಇದೆ. ಇದು ರೆಸಾರ್ಟ್ ಮಾಡಲಿಕ್ಕೆ ತುಂಬ ಚೆನ್ನಾಗಿದೆ ಇದು. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಒನ್ಸ್ ಅಗೇನ್.